ನಮಸ್ಕಾರ. ಇದೇನ ನಮ್ಮ ಬರಗೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ತುಮಕೂರು ಜಿಲ್ಲೆ. ಸುಮಾರು ನಾವು ಪ್ರತಿ ವರ್ಷ ಇಲ್ಲಿ ನಮ್ಮ ಬರಗೂರು ಹಾಸ್ಪಿಟಲಲ್ಲಿ ಕ್ಯಾಂಪ್ ಮಾಡ್ತಿರ್ತೇವೆ. ಎಷ್ಟೋ ಸಲ ನಮ್ಮದು ಹೈಯೆಸ್ಟ್ ಅಂದ್ರೆ 104 ಆಗಿತ್ತು. ಒಂದು 5 ವರ್ಷದಿಂದ 104 ಯೂನಿಟ್ಸ್ ಕೊಟ್ಟಿದ್ರು. ಹೋದ ಸಲ 50 ಮೇಲೆ ಕೊಟ್ಟಿದ್ದೆ. ಪ್ರತಿ ಸಲ ಈ ತರ ನಮ್ಮ ಸಾರ್ವಜನಿಕ ಬರಗೂರು ಸುತ್ತಮುತ್ತಲ ಅಲ್ಲಿವರು ಬರಗೂರವರು ತುಂಬಾ ರಕ್ತದಾನ ಮಾಡ್ತಾರೆ. ಅವರು ತುಂಬಾ ಒಳ್ಳೆ ಮನಸ್ಸಿಂದ ಮಾಡ್ತಾರೆ. ಯಾಕಂದ್ರೆ ಇದು ಕೃತಕವಾಗಿ ತಯಾರಿಸುವ ವಸ್ತು ಅಲ್ಲ. ಯಾಕಂದ್ರೆ ರಕ್ತ ಅನ್ನೋದು ಈಗ ಏನಾಗ್ಲಿ ರಕ್ತ ಒಂದು ಬ್ಲಡ್ ಯಾರೋ ಒಂದು ಬ್ಲಡ್ ಇದ್ರೇನೆ ಬೇರೆ ಯಾರು ನಮ್ಮವರಾಗ್ಲಿ ಯಾವ್ದೋ ಒಂದು ಪೇಷಂಟ್ ಹೋಗ್ತಾರೆ. ಹೋದಾಗ ಬ್ಲಡ್ ಇದ್ರೆ ಮಾತ್ರ ಅಲ್ಲಿ ಕೊಡಕ್ಕಾಗತ್ತೆ. ಇಲ್ಲ ಅಂದ್ರೆ ಅದನ್ನ ಸಡನ್ ಆಗಿ ರೆಡಿ ಮಾಡಿ ಈಗ ಕೊಡಕ್ಕಾಗಲ್ಲ. ಯಾಕಂದ್ರೆ ಯಾವ್ದೋ ಒಂದು ಇಂಜೆಕ್ಷನ್ ಅರ್ಜೆಂಟ್ ಆಗಿ ಏನೋ ಇರ್ತವೆ, ತಯಾರಿಸಿರ್ತಾರೆ ಆದ್ರೆ ಇದನ್ನ ತಯಾರಿಸಕ್ ಆಗಲ್ಲ. ಸೊ ನಾವು ಯಾರೋ ಒಂದು ಬ್ಲಡ್ ಡೊನೇಷನ್ ಮಾಡಿದ್ರೆ ಮಾತ್ರ ನಮ್ಮವ್ರಿಗಾಗದೇ ಇದ್ರು ಯಾರೋ ಒಬ್ಬ ವ್ಯಕ್ತಿಗೆ ಒಂದು ಪೇಷಂಟ್ಗೆ ತುಂಬಾ ಅನುಕೂಲ ಆಗುತ್ತೆ. ಈ ಅನುಕೂಲ ಆಗೋದ್ರಿಂದ ಏನಾಗುತ್ತೆ, ಅವ್ರಿಗೆ ಅವ್ರ ಜೀವ ಉಳಿಸ್ಬೋದು. ಒಬ್ಬರು ರಕ್ತದಾನ ಮಾಡಿದ್ರೆ ಒಂದು ಜೀವ ಉಳಿಸ್ಬೋದು. ಯಾವ್ಯಾವ ಬೇಕಾಗುತ್ತೆ ಅಂದ್ರೆ ಈಗ ಆಕ್ಸಿಡೆಂಟ್ ಆಯ್ತು, ಯಾರಿಗಾದ್ರು ಸಡನ್ ಆಗಿ ಆಕ್ಸಿಡೆಂಟ್ ಆಯ್ತು, ಬ್ಲಡ್ ಜಾಸ್ತಿ ಹೋಗ್ಬಿಡ್ತು. ಬ್ಲಡ್ ಜಾಸ್ತಿ ಹೋದಾಗ ಏನಾಗುತ್ತೆ, ಬ್ಲಡ್ ಬೇಕಾಗುತ್ತೆ. ಅಲ್ಲಿ ರಕ್ತನಿಧಿ ನಮ್ಮ ಜಿಲ್ಲಾ ಆಸ್ಪತ್ರೆ ರಕ್ತನಿಧಿ ಕೇಂದ್ರ ಇರುತ್ತೆ. ಅಲ್ಲಿ ಇದ್ರೆ ಮಾತ್ರ ತಾನೇ ಆಗೋದು. ಆ ತರನೇ ಮತ್ತೆ ಬ್ಲಡ್ ತೀರಾ ಕಡಿಮೆ ಆಯ್ತು, ಯಾರು ಗರ್ಭಿಣಿ ಇಲ್ಲ ಅಂದ್ರೆ ಯಾರು ಡೆಲಿವರಿ ಆಗ್ತಿರುತ್ತೆ, ಸಡನ್ ಆಗಿ ಬ್ಲಡ್ ಜಾಸ್ತಿ ಹೋಗ್ಬಿಡುತ್ತೆ, ಅವ್ರಿಗೆ ಬ್ಲಡ್ ಬೇಕಾಗುತ್ತೆ. ಈ ತರ ಸುಮಾರು ಕಾಯಿಲೆಗಳಿಗೆ ರಕ್ತ ಬೇಕೇ ಬೇಕಾಗುತ್ತೆ, ಆದ್ರೆ ಇರೋದಿಲ್ಲ. ಸೊ ಈಗ ಅದಕ್ಕೆ ಏನ್ ಮಾಡ್ತಿದ್ರೆ ಪ್ರತಿ ಹಾಸ್ಪಿಟಲ್ ಅಲ್ಲಿ ಮತ್ತೆ ಕೆಲವು ಸಂಘ ಸಮಸ್ಯೆಗಳು ಅವರೆಲ್ಲ ಸೇರ್ಕೊಂಡು ಕ್ಯಾಂಪ್ ತರ ಮಾಡ್ತಾ ಇದ್ದಾರೆ. ಸೊ ಎಷ್ಟೊಂದು ಕಡೆ ಕಡಿಮೆ ಆಗ್ತಾ ಇದೆ. ಕಡಿಮೆ ಆಗಬಾರ್ದು. ಯಾಕಂದ್ರೆ ಜಾಸ್ತಿ ಜನ ಈ ತರ ಕೊಟ್ರೇನೆ, ಈಗ ಮನುಷ್ಯರೇ ನಾವು ಕೊಟ್ರೆ ಮಾತ್ರನೇ ಅಲ್ಲಿ ರಕ್ತ ಶೇಖರಣೆ ಮಾಡಬಹುದು ಇರಬಹುದು. ಇಲ್ಲಾಂದ್ರೆ ಯಾರು ಹಿಂಗ್ ಬರ್ತಾ ಕಡಿಮೆ ಆಗ್ಬಿಟ್ರೆ ಏನಾಗುತ್ತೆ ಅಂದ್ರೆ ಯಾರು ಬ್ಲಡ್ ಇಲ್ದೇನೆ ಆಗುತ್ತೆ. ಎಮರ್ಜೆನ್ಸಿಗೆ ಯಾರು ಒಂದು ಜೀವ ಉಳಿಸೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ದಯವಿಟ್ಟು ಎಲ್ಲರೂ ರಕ್ತದಾನ ಮಾಡಿ. ರಕ್ತದಾನ ಶ್ರೇಷ್ಠ ದಾನ, ಒಂದು ಜೀವ ಉಳಿಸಬಹುದು ಇದರಿಂದ ಅಂತ ಹೇಳ್ತಾ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದೆ ಎಲ್ಲರಿಗೂ. ಆಲ್ಮೋಸ್ಟ್ ಈಗ ಬೇರೆ ಮಾಡ್ತೀರಾ ಈಗ 5ನೇ ಕ್ಯಾಂಪ್ ಇದು ಮಾಡೋದು. ಎವ್ರಿ ಟೈಮ್ ಎಲ್ಲೇ ಕ್ಯಾಂಪ್ ಹೋದಲ್ಲಿ ಒಂದು 30ರಿಂದ 50 ತನಕ ಎಲ್ಲರೂ ಬ್ಲಡ್ ಕೊಡ್ತಾರೆ. ಆದಷ್ಟು ನೀವು ಇಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ನೀವು ರಕ್ತದಾನ ಮಾಡಿ ಒಂದು ಜೀವವನ್ನು ಉಳಿಸಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ನೀವು 3 ತಿಂಗಳ ಮೇಲ್ಪಟ್ಟು ಎಷ್ಟು ಸಲ ಬೇಕಾದ್ರೂ ಕೊಡ್ಬೋದು. ವರ್ಷಕ್ಕೆ 4 ಸಲ ಕೊಡ್ಬೋದು, 3 ಸಲ ಕೊಡ್ಬೋದು. ಕ್ಯಾಂಪ್ಗೆ ಏನಿಲ್ಲ. ನನ್ನ ಹೆಸರು ಕಂಬಿ ಮಂಜುನಾಥ್ ಅಂತ, ಗ್ರಾಮ ಪಂಚಾಯತಿ ಸದಸ್ಯ ಬರಗೂರು. ನಾನು ರಕ್ತದಾನ ಮಾಡಿದ್ದೇನೆ. ನಾನು ಈ ರಕ್ತದಾನ ಇದು 3ನೇ ಬಾರಿ ಮಾಡ್ತಾ ಇರೋದು. ರಕ್ತದಾನ ಮಾಡೋದ್ರಿಂದ ಆರೋಗ್ಯದ ಸುಧಾರಣೆ ಭಾಳ ಒಳ್ಳೆಯದು. ಹಾಗೆ ಕೊಲೆಸ್ಟ್ರಾಲ್ ಕಮ್ಮಿ ಆಗ್ಬೋದು. ಆಮೇಲೆ ಒಂದು ಜೀವ ಉಳಿಸ್ಬೋದು. ಒಂದು ರಕ್ತದಾನ ಮಾಡೋದ್ರಿಂದ ಒಂದು ಜೀವ ಉಳಿಸ್ಬೋದು. ರಕ್ತದಾನ ಮಾಡೋದು ಭಾಳ ಒಳ್ಳೆಯದು ಅಂತ ಹೇಳ್ತಾ, ಯಾರೇ ಆಗಲಿ ರಕ್ತದಾನ ಮಾಡಲು ಮುಂದೆ ಬನ್ನಿ. ಯಾಕಂದರೆ ಒಂದು ಜೀವದ ಬೆಲೆ ತುಂಬ ಪ್ರಮುಖ. ಹಾಗಾಗಿ ರಕ್ತದಾನ ಮಹಾದಾನ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಏನಂತಂದರೆ ನಾವು ಮದರ್ ಬ್ಯಾಂಕಿಗೆ ನಾವು 12 ಹಾಕೊಂಡು ಹೋಗಿರ್ತೀವಿ. ಬೈ ಚಾನ್ಸಲ್ಲಿ ನಮ್ಮ ಶರೀರದಲ್ಲಿ ಬ್ಲಡ್ ಸ್ಟೋರೇಜು ಬೈ ಚಾನ್ಸ್ ನಮ್ಮ ಹತ್ರ ಇರಲಿಲ್ಲ ಅಂದರೆ ನಾವು 12 ಹಾಕಿ ಕೊಡ್ತೀವಿ. ನೀವು ಹೋಗಿ ತರಬಹುದು. 100ಕ್ಕೆ1 ಸಲ 1000ಕ್ಕೆ1 ಸಲ ಮಿಸ್ ಆಗ್ಬೋದು. ಅಂದರೆ ಎಲ್ಲ ಟೈಮ್ ಶಾರ್ಟೇಜ್ ಕಮ್ಮಿ ಇದ್ದಾಗ ಸ್ವಲ್ಪ ಅನ್ಸರ್ಸ್ಕೊಂಡು ಬೇರೆ 95% ನಾವು ಕೊಟ್ಟೆ ಕೊಡ್ತೀವಿ.